ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಹೋಬಳಿಯಲ್ಲಿ ಏನು ಒಂದು ಹೊಂಡ ಇದೆ, ಪುಷ್ಕರಣಿ ಹೊಂಡ. ಆ ಹೊಂಡದ ಇತಿಹಾಸದ ಬಗ್ಗೆ ತಿಳಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ ವಿಡಿಯೋವನ್ನ ಪ್ರತಿಯೊಬ್ಬರು ಸಹ ನೋಡ್ಕೊಂಡು ಬನ್ನಿ. ಯಾಕೆ ಅಂತ ಹೇಳಿದ್ರೆ, ಹಿಂದೆ ಏನು ವಾಲ್ಮೀಕಿ ಸಮುದಾಯ ಅಂದ್ರೆ ಈ ಪಾಳೆಗಾರರು ಅಂತ ಯಾರಿದ್ರು, ಆ ಪಾಳೆಗಾರರು ಸಹ ಸಂತೆಬೆನ್ನೂರಿನಲ್ಲಿ ಬಂದು ಹೋದ್ರು ಅನ್ನೋದಕ್ಕೆ ಒಂದು ಇತಿಹಾಸ ಇದೆ. ಆ ಇತಿಹಾಸದ ಒಂದು ಪಕ್ಕದಲ್ಲಿ ಏನು 16ನೇ ಶತಮಾನದಲ್ಲಿ ಸಂತೆಬೆನ್ನೂರಿನಲ್ಲಿ ಆ ಪುಷ್ಕರಣಿಯನ್ನ ಹನುಮಪ್ಪ ನಾಯಕ ಎಂಬುವ ವ್ಯಕ್ತಿ ಅದನ್ನ ಕಟ್ಟಿಸ್ತಾನೆ. ಕಟ್ಸಿ ಅದನ್ನ ಧ್ಯಾನ ಮಾಡೋದಕ್ಕೋಸ್ಕರ ಶಿವ ಧ್ಯಾನ ಮಂದಿರ ಅಂತ ಮಾಡ್ತಾರೆ. ಅಂದ್ರೆ ಏನು ಅವಾಗ ಚಿತ್ರದುರ್ಗದ ಮದಕರಿ ನಾಯಕರಿಗೂ ಇದು ಒಂದಕ್ಕೊಂದು ಲಿಂಕು. ಯಾವ ರೀತಿ ಅಂತ ಹೇಳಿದ್ರೆ, ಚಿತ್ರದುರ್ಗದಿಂದ ಹರಪನಹಳ್ಳಿಯವರೆಗೂ ಸಹ ಒಂದು ಕೋಟೆ, ಮೇಲ್ಗಡೆ ಯಾವ ರೀತಿಯಾಗಿದೆ, ಕೆಳಗಡೆ ಅದೇ ರೀತಿಯಾಗಿ ಸುರಂಗ ಮಾರ್ಗದಲ್ಲಿ ಹೋಗ್ತಾ ಇದ್ರು ಅಂತ ಹಿಂದೆ ಇತಿಹಾಸ ಇದೆ. ಬಟ್ ಇಲ್ಲಿ ಆ ಇತಿಹಾಸ ಇರ್ತಕ್ಕಂಥ ನಾಯಕರು ಈ ಒಂದು ಸಂತೆಬೆನ್ನೂರಿನ ಪುಷ್ಕರಣಿಯನ್ನ ಏನು ಆ 8 ದಿಕ್ಕುಗಳಲ್ಲೂ ಸಹ ಆ ಒಂದು ಕಮಲದ ಏನು ಕೆಸರಿನಲ್ಲಿ ಕಮಲ ಅಂತಾರಲ್ಲ, ಆ ರೀತಿಯಾದ ಒಂದು ಗೋಪುರಗಳ ಒಂದು ಝೇಂಕಾರವನ್ನೇ ಸಹ ಸುರಿಸಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಆದ್ರೆ ಅಲ್ಲಿ ಅದನ್ನ ಕಟ್ಟಿರ್ತಕ್ಕಂಥ ಅಂದ್ರೆ ಅದನ್ನ ಕೆಲಸ ಮಾಡ್ಬೇಕಾದ್ರೆ ಕಟ್ಸಿರ್ತಕ್ಕಂಥ ಹೆಸರನ್ನ ಇವತ್ತು ಬೆಳಕಿಗೆ ತಂದಿದ್ದಾರೆ. ಇವತ್ತು ಅದೇ ಹನುಮಪ್ಪ ನಾಯಕನನ್ನ ತಂದಿಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ 1958ನೇ ಇಸ್ವಿಯಲ್ಲಿ ಅದನ್ನ ಸ್ಟಾರ್ಟ್ ಮಾಡ್ತಾರೆ. 16ನೇ ಶತಮಾನದಲ್ಲಿ ಓಪನ್ ಆಗುತ್ತೆ ಅಂತಾರಲ್ಲ, ಆ ರೀತಿ ಆಗಿದೆ. ಅದಕ್ಕೆ ಮುಸ್ಫಿರ್ ಖಾನ್ ಮತ್ತು ಹೊಂಡ ಅಂತ ಕರೀತಾರೆ. ಮುಸ್ಫಿರ್ ಖಾನ್ ಹೊಂಡ ಅಂತ ಕರೀತಾರೆ. ಅದರ ಸಂಪೂರ್ಣ ಸ್ಟೋರಿಯನ್ನ ಈ ವಿಡಿಯೋದ ಮುಖಾಂತರ ನೀವು ನೋಡ್ಕೊಂತ ಹೋಗಿ ನಾನು ಹೇಳ್ತಾ ಹೋಗ್ತೀನಿ. ವಿಶಾಲವಾಗಿರುವ ಈ ಹೊಂಡಕ್ಕೆ 4 ಕಡೆ ಸೋಪಾನಗಳಿವೆ. ಈ ಹೊಂಡದ 8 ದಿಕ್ಕುಗಳಲ್ಲಿ ಒಂದೊಂದು ಮಿನರ್ಗಳಿವೆ. ಇವುಗಳಲ್ಲಿ 6 ಮಾತ್ರ ವಿವಿಧ ಸಂಸ್ಕರಣೆ ಸ್ಥಿತಿಯಲ್ಲಿವೆ. ಈ ಹೊಂಡದ ಅತ್ಯಂತ ವಿಶೇಷವಾದ ಅಂಶವೆಂದರೆ ಅಲ್ಲಿ ನಿರ್ಮಿತವಾಗಿರುವ ಚೌಕಾಕಾರದ ಮಂಟಪ. ಈ ಮಂಟಪಕ್ಕೆ ಕಮಾನಿನ ದ್ವಾರ ಪ್ರವೇಶವಿದೆ. ಈ ಪ್ರವೇಶ ದ್ವಾರದಿಂದ ಸೋಪಾನಗಳ ಮೂಲಕ ಮಂಟಪದ ಮೊದಲ ತಳಕ್ಕೆ ಪ್ರವೇಶವಿದೆ. ಮಂಟಪ ಮೊದಲ ಸಲ ಸುತ್ತಲೂ ತೆರವಾಗಿದೆ. ಮಂಟಪದ ಸುತ್ತಲೂ ನಿರ್ದಿಷ್ಟ ಅಂತರದಲ್ಲಿ ನೀಳವಾದ ಕಂಬಗಳಿವೆ. ಸ್ಥಳಾಂತರದಲ್ಲಿ ಸರಳವಾಗಿ ಕಟಾಂಜನವಿದೆ. ಮಂಟಪದ 4 ದಿಕ್ಕುಗಳಲ್ಲೂ ಹಂದವಾದ ಕಾಮಾನುಗಳುಳ್ಳ ಮೊಗಸಾಲೆಗಳಿವೆ. ಈ ಮೊಗಸಾಲೆಗಳನ್ನು ದೃಢವಾಗಿ ಬೃಹತ್ತಾಗಿರುವ ಪುಷ್ಪ ಪೋಕಿತಗಳ ಆಧಾರದ ಮೇಲೆ ನಿರ್ಮಿಸಲಾಗಿದೆ. ಮಂಟಪದ 2ನೆಯ ತಲ ಕೈಪಿಡಿ ಗೋಡೆ, ಅದರ ಮೇಲೆ ನೀಳವಾದ ಕಿರು ಮಿನರ್ಗಳನ್ನು ನಿರ್ಮಿಸಿದ್ದಾರೆ. ಕಿರು ಮಿನರ್ಗಳ ಅಂತರ ಭಾಗವನ್ನು ಸಸ್ಯ ಅಲಂಕಾರವುಳ್ಳ ಕಿರು ಕಾಮನು ಸಾಲಿನಿಂದ ಅಲಂಕರಿಸಿದ್ದಾರೆ. 2 ಆನೆಯ ಸಾಲಿನ ಅಲಂಕರಣೆ ಅಂಶ ಮತ್ತು ಗಂಡ ಬೇರುಂಡ ಸಾಲಿನ ಅಲಂಕರಣೆ ಈ ಮಂಟಪದ ವಿಶೇಷ ಅಲಂಕಾರಗಳು. ಮಂಟಪದ ಛಾವಣಿಯ ಮಧ್ಯದಲ್ಲಿರುವ ಗೊಮ್ಮಟ ಹುಬ್ಬು ಪಟ್ಟಿಗಳ ನಿರೂಪಣೆಯೂ ಇದೆ. ತುದಿಯಲ್ಲಿ ಕಲಶವನ್ನು ಕೂರಿಸಿದ್ದಾರೆ. ಹೊಂಡದ ಪಶ್ಚಿಮ ಭಾಗದಲ್ಲಿ ಗ್ರಾನೈಟ್ ಕಲ್ಲಿನಲ್ಲಿ ನಿರ್ಮಿಸಿದ ವಿಶಾಲವಾದ ಅನೇಕ ಕಂಬಗಳ ಆಚಾರವಿದೆ. ಈ ಆಚಾರಕ್ಕೆ ಚೂಪಾದ ಕಾಮನಿನ ಸಾಲಿನ ಮುಖವಿದೆ. ಪ್ರಾಯಶಃ ಈ ಆಚಾರ ಪ್ರಾರ್ಥನಾ ಮಂದಿರವಾಗಿ ಉಪಯೋಗಿಸಬಹುದು. ಪ್ರಾರ್ಥನಾ ಮಂದಿರವಾಗಿ ಉಪಯೋಗಿಸಬಹುದು. ಅಂದ್ರೆ ಇದನ್ನ ಕಟ್ಟಿರ್ತಕ್ಕಂಥದ್ದು ಮಾತ್ರ ಮುಸಫಿರ್ ಖಾನ್
ಕಟ್ಸಿರ್ತಕ್ಕಂಥ ವ್ಯಕ್ತಿ ಪಾಳ್ಯಗಾರರು ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.